ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾನು ಇನ್ನೊಂದು ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸೂತ್ಕ ಇತ್ತು, ಹಂಗಾಗಿ ಒಂದು 15 ಡೇಸಿಂದ ವಾರ ಪೂಜೆ ಎಲ್ಲ ಏನು ಮಾಡಲಿಕ್ಕಾಗಿರಲಿಲ್ಲ. ಸೊ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಷ್ಟರಲ್ಲಿ ನೇಚರ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ನೇಚರ್ ಪ್ರಾಬ್ಲಮ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ನಾನೇನು ಬಿಡಿಸೇಳೋ ಅವಶ್ಯಕತೆ ಇರಲ್ಲ ಅಂದ್ಕೊತೀನಿ. ಸೊ ಹಂಗಾಗಿ ಸ್ವಲ್ಪ ಅಡುಗೆ ಮನೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅಂದರೆ ವಾರ ಪೂಜೆ ಮಾಡದೆ ಹೋದ್ರೂ ನನ್ನ ಮನೆಯೆಲ್ಲ ಒರೆಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಬಟ್ ದೀಪ ಒಂದು ಹಚ್ಚುತ್ತಿರಲಿಲ್ಲ ಅಷ್ಟೇ. ಸೊ ಹಂಗಾಗಿ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮೊದಲು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಗ್ಯಾಸ್ ಸ್ಟವ್ ಮಾಮೂಲಿ ಕ್ಲೀನಾಗೇ ಇತ್ತು. ಇನ್ನೇನು ಸ್ವಲ್ಪ ಮಾಮೂಲಿ ಪೂಜೆ ಟೈಮ್ಗಳಲ್ಲಿ ಒರೆಸೋ ಪದ್ಧತಿ ಪ್ರಕಾರ ಒರೆಸ್ಲೇಬೇಕಲ್ಲ. ಸೊ ಹಂಗಾಗಿ ಎಲ್ಲನೂ ನೀಟಾಗಿ ಒರೆಸ್ಕೊತಾ ಇದ್ದೆ. ನೋಡಿ ಎಂಥ ಸ್ಮೈಲ್ ಕೊಡ್ತಿದ್ದಾನೆ, ನಂಗೆ ತುಂಬ ಇಷ್ಟ ಆಯಿತು ಒಂದು ಸ್ಮೈಲು. ನಾನು ಅಬ್ಸರ್ವ್ ಮಾಡಿರಲಿಲ್ಲ, ವಿಡಿಯೋ ನೋಡಿದಾಗಲೇ ಅಬ್ಸರ್ವ್ ಆಗಿದ್ದು. ಕ್ಯೂಟಾಗಿ ಸ್ಮೈಲ್ ಕೊಟ್ಟ. ಹೇಳ್ತಾರಲ್ಲ ಎತ್ತವ್ರಿಗೆ ಹೆಗ್ಣನೇ ಮುದ್ದು ಅಂತ. ಹೌದು, ನಮ್ಮ ಮಕ್ಳುಗಳು ನಮಗೆ ಮುದ್ದು. ಎಲ್ರಿಗೂ ಅಷ್ಟೇ, ಅವ್ರವ್ರ ಮಕ್ಳುಗಳು ಅವ್ರವ್ರಿಗೆ ಮುದ್ದು. ಸೊ ಅವನೇನಿಗೆ ನಿಂತಿದ್ದ ಅಂದರೆ, ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೀನಿ, 4 ಗಂಟೆಗೆ ಬರ್ತಾನೆ ಅವನು. 4 ಗಂಟೆಗೆ ಬಂದು 5 ಗಂಟೆ ತನಕ ಆಟ ಆಡ್ತಾ ಇರ್ತಾನೆ ಸೈಕಲ್ನಲ್ಲಿ. 5 ಗಂಟೆಗೆ ಬಂದು ಹೋಮ್ವರ್ಕ್ ಬರೆಯೋಕೆ ಕೂತ್ಕೊತಾನೆ. 5:30 ಅಷ್ಟೊತ್ತಿಗೆ ಹೋಮ್ವರ್ಕ್ ಬರ್ದಾಗಿತ್ತು. ಸೊ ಬರ್ದಾದ ತಕ್ಷಣ ವಾಶ್ರೂಮ್ಗೆ ಅರ್ಜೆಂಟ್ ಆಗಿಬಿಟ್ಟಿತ್ತಂತೆ. ಸೊ ವಾಶ್ರೂಮ್ಗೆ ಹೋದ. ಒಂದು 5 ಮಿನಿಟ್ಸ್ ಲೇಟ್ ಆಗ್ಬಿಡ್ತು. ಹಂಗಾಗಿ ಟ್ಯೂಷನ್ ಆಂಟಿಗೆ ಫೋನ್ ಮಾಡು ಅಂತ ಬೆನ್ನತ್ತಿದ್ದೆ ನನಗೆ. ಸೊ ನಾನು ಫೋನ್ ಮಾಡಲ್ಲ, ನೀನು ಯಾಕೆ ಲೇಟ್ ಮಾಡಿಕೊಂಡೆ, 5 ಗಂಟೆ ತನಕ ಏನು ಮಾಡ್ತಿದ್ದೆ, ನೀನು ಬೇಗ ಹೋಮ್ವರ್ಕ್ ಬರೆದಿದ್ರೆ ಆಮೇಲೆ ವಾಶ್ರೂಮ್ಗೆ ಹೋಗಿ ಆಮೇಲೆ ಟೈಮಿಗೆ ಕರೆಕ್ಟಾಗಿ ಹೋಗ್ಬೋದಾಗಿತ್ತು. ಈಗ ನಾವು ಹೇಗೆ ಹೇಳೋಕ್ಕಾಗತ್ತೆ ಫ್ರೆಂಡ್ಸ್? ಅವ್ನು ಮಾಡ್ಕೊಂಡಿರೋ ತಪ್ಪಿಂದ ನಾವು ಪದೇ ಪದೇ ಹೇಳಲಿಕ್ಕಾಗತ್ತಾ? ಅವ್ನು ಸ್ವಲ್ಪ ಲೇಟ್ ಲತೀಫು. ಸೊ ಹಂಗಾಗಿ ಅವನು ಲೇಟ್ ಆದಾಗೆಲ್ಲ ನನಗೆ ಫೋನ್ ಮಾಡು ಅಂತ. ನಾವು ಪದೇ ಪದೇ ಟ್ಯೂಷನ್ ಮಿಸ್ಸಿಗೆ ಫೋನ್ ಮಾಡಿದ್ರೆ ಅವ್ರೇನು ಅಂದ್ಕೊಳ್ಳಲ್ಲ. ಸೊ ಹಂಗಾಗಿ ನಾನು ಫೋನ್ ಮಾಡಲ್ಲ ಅಂತೇಳಿ ನಿಂತಿದ್ದೆ. ಹಂಗಾಗಿ ಸ್ಮೈಲ್ ಕೊಟ್ಕೊಂಡು ನಿಂತಿದ್ದ ಅವನು. ಇನ್ನು ಪಿಂಗಾಣಿ ಐಟಮ್ಸ್ ಎಲ್ಲ ತಗೊಳ್ಳೋದು ದೊಡ್ಡದಲ್ಲ, ಕ್ಲೀನ್ ಮಾಡೋದು ಇದೆಲ್ಲ ಅದೇ ದೊಡ್ಡ ಸಾಹಸ. ಒಲೆ ಪಕ್ಕದಲ್ಲೇ ಇಟ್ಟಿರೋದ್ರಿಂದ ಸ್ವಲ್ಪ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿತ್ತು. ಗಲೀಜಂದರೆ ಮಾಮೂಲಿ ಒಗ್ಗರಣೆ ಎಲ್ಲ ಹಾಕ್ತೀವಲ್ಲ, ಸೊ ಅದು ಸ್ವಲ್ಪ ಸಿಡಿಯುತ್ತೆ. ಹಾಗೆ ದೋಸೆ ಎಲ್ಲ ಹಾಕುವಾಗ ಸ್ವಲ್ಪ ಹಂಚಿಗೆ ನೀರೆಲ್ಲ ಹೊಡಿತೀವಲ್ಲ, ಅವಾಗ ಅದೆಲ್ಲ ಸ್ವಲ್ಪ ಆರಿರುತ್ತೆ. ಸೊ ಹಂಗಾಗಿ ನಾನು ಈಗ ವಾರಕ್ಕೆ 1 ಟೈಮು, ಮಿಕ್ಕಿ ಟೈಮಲ್ಲಿ ಏನು ಒರ್ಸೋಕ್ಕೆ ಹೋಗಲ್ಲ, ವಾರದಲ್ಲಿ 1 ಟೈಮು ಅಥವಾ 2 ಟೈಮು ಅವನ್ನೆಲ್ಲ ನೀಟಾಗಿ ಒರೆಸ್ಕೊತೀನಿ. ತುಂಬ ದಿವಸ ಬಿಟ್ಬಿಟ್ರೆ ತುಂಬ ಗಲೀಜಾಗ್ಬಿಡುತ್ತೆ. ಅದೆಲ್ಲ ಸುಮ್ಮನೆ ತಿಕ್ಕಕ್ಕೆ ಹೋಗಿ ಮತ್ತೆ ಇಲ್ಲಿ ತೊಡೆದಾಕ್ಬಿಡ್ತೀನಿ ಅನ್ನೋ ಬೈಕೆ ಅಲ್ಲಲ್ಲೇ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ತರಕಾರಿ ಎಲ್ಲ ತಂದಿದ್ರು ನನ್ನ ಹಸ್ಬೆಂಡು. ಸೊ ಅದನ್ನೆಲ್ಲನೂ ಆಗಲೇ ಕ್ಲೀನ್ ಮಾಡಿ ಈರುಳ್ಳಿ ಪುಟ್ಟಿಗೆಲ್ಲ ಸೇರಿಸ್ಕೊಂಡೆ. ಇನ್ನು ಸ್ವಲ್ಪ ಡ್ರೈ ಆಗಿರೋ ಮೆಣಸಿನ್ಕಾಯಿ ಎಲ್ಲ ಇದ್ದು ಅವನ್ನೆಲ್ಲ ಸಪ್ರೇಟ್ ಮಾಡಿ ಹೊಸ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡೆ. ಇನ್ನು ನಾನೇ ತೊಗೊಂಬಂದಿದ್ದೆ ಹಸಿಮೆಣ್ಸಿನ್ಕಾಯಿ, ಆಲೂಗೆಡ್ಡೆ ಎಲ್ಲನೂ ಕೂಡ ಸ್ವಲ್ಪ ಸಾಂಬಾರಿಗೆ ಬೇಕಾಗಿತ್ತು, ಹಂಗಾಗಿ ತಂದಿಟ್ಕೊಂಡಿದ್ದೆ. ಇನ್ನು ಕೆಲವರು ತರಕಾರಿ ತಂದಾಗ ಎಲ್ಲನೂ ವಾಶ್ ಮಾಡಿ ಫ್ರಿಜ್ಜಿಗೆ ಇಟ್ಕೊತಾರೆ. ಬಟ್ ನಾನೇನು ವಾಶ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ನಾನು ಯಾವಾಗ ಯೂಸ್ ಮಾಡ್ತೀನೋ ಆವಾಗಲೇ ಸ್ವಲ್ಪ ಉಪ್ಪಿನ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ವಾಶ್ ಮಾಡ್ಕೊತೀನಿ. ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಸ್ಮೂತ್ ಏನಾದ್ರು ಮೆತ್ತಗಿದ್ರೆ ಮಾತ್ರ ಬಿಸಿಲಿಗೆ ಹಾಕ್ಕೊತೀನಿ. ಇಲ್ಲಾಂದರೆ ಚೆನ್ನಾಗಿತ್ತು ಅಂದರೆ ಹಂಗೆ ಹಾಕ್ಕೊತೀನಿ ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಒರೆಸ್ಕೊಂಡು ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಇಷ್ಟು ದಿನ ಪೂಜೆ ಮಾಡ್ತಿದ್ದಕ್ಕೆ ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಗೈಸ್. ಈಗ ಮಾಡಿದ್ಮೇಲೆ ಅದು ಸ್ವಲ್ಪ ಸಮಾಧಾನ ಆಯಿತು. ಓಕೆ ಫ್ರೆಂಡ್ಸ್, ಹಾಗೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ ನಮ್ಮ ಅಕ್ಕ ನನ್ನ ಮಗನಿಗೆ ಕೆಲವೊಂದು ಟೀ ಶರ್ಟ್ಗಳು ಹಾಗೆ ಒಂದು 2 ಜೊತೆ ಡ್ರೆಸ್ಗಳು ತಂದಿದ್ದಾಳೆ. ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ ನೋಡಿ. ಫಸ್ಟ್ ಒನ್ನು ಇದು ಟೀ ಶರ್ಟು, ಯೆಲ್ಲೋ ಕಲರು, ತುಂಬಾ ಚೆನ್ನಾಗಿದೆ ಗೈಸ್. ಅಂದರೆ ಕಾಟನ್, ಪ್ಯೂರ್ ಕಾಟನ್ ಇದೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಬಟ್ಟೆದು. ಸೊ ಈ ಸೆಕೆಗಾಲದಲ್ಲಂತೂ ಹಾಕ್ಲಿಕ್ಕೆ ತುಂಬ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಇನ್ನು ನನ್ನ ಮಗ ಸ್ವಲ್ಪ ಈ ಪಾಲಿಸ್ಟರ್ ಮಿಕ್ಸ್ ಎಲ್ಲ ಬಟ್ಟೆ ಇರುತ್ತಲ್ಲ, ಅದು ಅಂದರೆ ಸ್ವಲ್ಪ ಇದು ಮಾಡ್ತಾನೆ ಹಾಕೊಳ್ಳೋಕ್ಕೆ, ಅದು ಚುಚ್ಚುತ್ತೆ ಹಂಗೆ ಹಿಂಗೆ ಅಂತೇಳಿ. ಸೊ ಈ ಥರ ಟೀ ಶರ್ಟ್, ಸಾಫ್ಟ್ ಟೀ ಶರ್ಟ್ ಆದರೆ ಅವನೇ ಹುಡುಕಿ ಹಾಕೊತಾನೆ. ಈ ಥರದ್ದು ಚೆನ್ನಾಗಿದೆ ಅಂತ ಅವನಿಗೆ ಕಂಫರ್ಟಬಲ್ ಅನಿಸುತ್ತೆ, ಈ ಥರದವೇ ಹುಡುಕಿ ಹಾಕೊತಾನೆ. ಸೊ ಇದು ಕೂಡ ಸೂಪರಾಗಿದೆ.
ಹಾಗೆ ಇನ್ನೊಂದು ಇದು ತುಂಬ ಚೆನ್ನಾಗಿದೆ, ಬ್ಲ್ಯಾಕು ರೆಡ್ಡು ಹಾಗೆ ಸಿಮೆಂಟ್ ಕಲರು, ಗೆರೆ ಗೆರೆ ಇದೆ, ತುಂಬ ಚೆನ್ನಾಗಿದೆ. ಇದು ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಒಂದು ಸ್ವಲ್ಪ ಹೆಣ್ಗೆಂಪಿರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಇದು ಕೂಡ. ಇನ್ನು ಗಂಡು ಮಕ್ಳುಗಳಿಗೆ ಬಟ್ಟೆ ಅಂದರೆ ಹೆಣ್ಮಕ್ಳುಗಳಿಗೆ ತಂದಷ್ಟು ಚೆನ್ನಾಗಿ ತರೋಕ್ಕಾಗಲ್ಲ, ಯಾಕೆಂದರೆ ಹೆಣ್ಮಕ್ಳುಗಳಿಗೆ ತುಂಬಾ ಡಿಸೈನರ್ ವೇರ್ಗಳಿರ್ತವೆ, ಅವನ್ನ ಹಾಕಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಬಟ್ ಗಂಡು ಮಕ್ಳುಗಳಿಗೆ ಆಪ್ಷನ್ ಇಲ್ಲ, ಏನೋ ಒಂದು ಪ್ಯಾಂಟು ಶರ್ಟು ಅದು ಬಿಟ್ಟರೆ ಮಾಮೂಲಿ ಕುರ್ತಾ ಟೈಪ್ ಬರುತ್ತಲ್ಲ ಈ ಗಂಡು ಮಕ್ಳು ಕುರ್ತಾಗಳು, ಆ ಥರದ್ದು ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾರೆ. ಸೊ ಆ ಥರದವೆಲ್ಲ ನನ್ನ ಮಗ ಜಾಸ್ತಿ ಇಷ್ಟನೇ ಪಡಲ್ಲ, ಹಂಗೂ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಒಂದು ಕೊಡಿಸಿದ್ದೆ. ಸೊ ಅದನ್ನು ಹಾಕೊತಾ ಇದ್ದಾನೆ ಇಷ್ಟಪಟ್ಟು. ಬಟ್ ಈಗ ಆಲ್ರೆಡಿ ಅದೊಂದು ಚೂರು ಚಿಕ್ಕದಾಗಿದೆ, ಅದನ್ನು ನಮ್ಮ ಕೊಡಿಸಿದ್ರು. ಹಾಗೆ ಇದೊಂದು ಟೀ ಶರ್ಟು, ಇದು ಕೂಡ ಚೆನ್ನಾಗಿದೆ. ಹಾಗೆಯೇ ಇದು ಮಾಮೂಲಿ ಇದು ಸಿಮೆಂಟು ಎಲ್ಲ ಬ್ಲ್ಯಾಕು ಎಲ್ಲ ಮಿಕ್ಸು, ಅದಕ್ಕೆ ಆರೆಂಜ್ ಕಲರು ಗೆರೆಗಳು ಬಂದಿದೆ. ಇನ್ನೊಂದು ನನಗೆ ತುಂಬ ಇಷ್ಟ ಆಯಿತು ಈ ಕಾಂಬಿನೇಷನು, ತುಂಬ ಚೆನ್ನಾಗಿದೆ. ಇದು ಕೂಡ ಶರ್ಟು ತುಂಬ ಚೆನ್ನಾಗಿ ಕಾಣುತ್ತೆ, ಹಾಕೊಂಡ್ರೆ ಲುಕ್ಕಾಗಿ ಕಾಣುತ್ತೆ. ಇದೊಂದು ಇಷ್ಟ ಆಯಿತು ನನಗೆ, ಚೆನ್ನಾಗಿದೆ ಶರ್ಟು. ಆಮೇಲೆ ಇನ್ನೊಂದು ಮೋಸ್ಟ್ ಫೇವ್ರೇಟ್, ಇದು ಕೂಡ ಸೂಪರ್ಬಾಗಿ ಕಾಣುತ್ತೆ ಅವನ್ನ ಹಾಕೊಂಡ್ರೆ. ಬಟ್ ಸ್ವಲ್ಪ ತೆಳು ಇದೆ ಅಂದ್ಕೊತೀನಿ ಬಟ್ಟೆ, ಬಟ್ ಕ್ವಾಲಿಟಿ ವೈಸ್ ಓಕೆ, ಏನು ತೊಂದರೆ ಇಲ್ಲ, ಹಾಕ್ಕೋಬೋದು, ಸಾಫ್ಟಾಗಿರುತ್ತೆ ಮೈ ಮೇಲೆ. ಹಾಗೆ ಇನ್ನೊಂದು ಗ್ರ್ಯಾಂಡ್ ವರ್ಕು, ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೋಟು. ಇದೆಲ್ಲ ಸ್ವಲ್ಪ ದೊಡ್ಡದಾಯಿತು, ಬಟ್ ಅವಳಿಗೆ ಸೈಜ್ ಗೊತ್ತಾಗಿಲ್ಲ, ಹಂಗಾಗಿ ತಂದುಬಿಟ್ಟಿದ್ದಾಳೆ. ಹಂಗಂದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹೊರಗಡೆ, ಪಕ್ಕದ ಮನೆ ಕೆಲ್ಸಕ್ಕೆ ಬಂದಿದ್ದಾರಲ್ಲ, ಸೊ ಅವ್ರು ಸಖತ್ ಮಾತಾಡ್ತಾ ಇದ್ದಾರೆ, ಹಂಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಇನ್ನಿದು ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಮಾಮೂಲಿ ಇದು ಕಚ್ಚೆ ಪಂಚೆ ಅಂತ ಹೇಳ್ತಾರಲ್ಲ ಆ ಥರದಲ್ಲೇ ಇದು ಪ್ಯಾಂಟು, ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ರೀತಿನಾದರೂ ಹಾಕ್ಕೋಬೋದು, ಇದ್ರ ಜೊತೆ ಇನ್ನೊಂದು ಕೊಟ್ಟಿದ್ದಾರೆ, ಸೊ ಅದಕ್ಕಾದರೂ ಈ ಕೋಟ್ನ ಹಾಕೊಂಡು ಕಾಂಬಿನೇಷನ್ ಮಾಡ್ಕೋಬೋದು. ಕುರ್ತಾ ಟೈಪ್ ಇದು ತುಂಬ ಚೆನ್ನಾಗಿದೆ. ಗೋಲ್ಡ್ ಕಲರ್, ಇದು ಗೋಲ್ಡ್ ಕಲರಿಗೆ ಬ್ಲೂ ಕಲರು, ಸರಿ ಉಲ್ಟಾ ತೋರಿಸ್ತೆ ಅನ್ಕೊಂತೀನಿ, ಇಲ್ಲಿದೆ ನೋಡಿ ಈ ಥರ, ಇದಕ್ಕೆ ಮ್ಯಾಚ್ ಆಗೋ ಥರ ಈ ಥರ ಕೊಟ್ಟಿದ್ದಾರೆ. ಇದು ಪಂಚೆ ಟೈಪೇ ಕಾಣುತ್ತೆ, ಕಚ್ಚೆ ಪಂಚೆ ಟೈಪು, ಬಟ್ ಇದು ಪ್ಯಾಂಟು ತುಂಬ ಚೆನ್ನಾಗಿದೆ, ಹಾಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದೇ ಸ್ವಲ್ಪ ದೊಡ್ಡದಾಗಿತ್ತು, ಹಂಗಾಗಿ ದೊಡ್ಡದು ಕಣೆ ಅಂದೆ. ಹಂಗಾರೆ ಎಕ್ಸ್ಚೇಂಜ್ ಮಾಡ್ತೀನಿ ಬಿಡು ಅಂದೋಳು. ಎಕ್ಸ್ಚೇಂಜ್ ಮಾಡೋಕ್ಕೆ ಇನ್ನೇನು ಪಾಪ ಅಷ್ಟೊಂದು ಆಸೆ ಪಟ್ಟು ತಂದಿರ್ತಾಳೆ, ಇನ್ನೇನು ಬೆಳೆಯೋ ಮಕ್ಕಳು, ಇನ್ನೇನು ನಿನ್ನ ಅಮ್ಮಮ್ಮ ಅಂದರೆ ಇನ್ನೊಂದು ವರ್ಷ ಇಟ್ಟರೆ ನೆಕ್ಸ್ಟ್ ಅವನಿಗೆ ಸರಿ ಹೋಗುತ್ತಿದ್ದು. ನಾನು ಹಂಗೆ ಮಾಡಿ ದೊಡ್ಡದು ಅಂತ ಒಂದು ಜೊತೆ ಹಾಗೆ ಇಟ್ಬಿಟ್ಟಿದ್ದೆ. ಸೊ ಈಗ ಅದು ಹಾಕಿದ್ರೆ ಚಿಕ್ಕದಾಗ್ತಿದೆ, ಅದಕ್ಕೆ ಇರಲಿ ಬಿಡು ಬೆಳೆಯೋ ಮಕ್ಕಳಿಗೆ ಏನಾಗಲ್ಲ ಅಂದ್ಬಿಟ್ಟು ಅವಳು ಹಂಗೆ ಅನ್ಕೊಂಡು ತಂದಿದ್ದಾಳೆ. ಅವನು ಇನ್ನೇನು ಬೆಳೆಯೋ ಹುಡುಗ ಅಂಥೇಳಿ. ಇದು ಕೂಡ ಇದು ಮಾಮೂಲಿ ನಾರ್ಮಲ್ ಪ್ಯಾಂಟು, ಅಂದರೆ ನಾರ್ಮಲ್ ಅಂದರೆ ಇದು ಒಂಥರ ಚೆನ್ನಾಗಿದೆ ಪ್ಯಾಂಟು ಕುರ್ತಾಗೆ. ಇದು ತುಂಬ ಚೆನ್ನಾಗಿದೆ. ಇದಕ್ಕೆ ಏನು ಗೊತ್ತಾ, ಇದನ್ನು ಬೇಕಾದ್ರೆ ಕಾಂಬಿನೇಷನ್ ಮಾಡಿ ಹಾಕೋಬೋದು, ಅದನ್ನ ನೋಡೇ ತೊಗೊಂಬಂದಿರೋದು ಅವಳು. ಈ ರೀತಿ ಕಾಂಬಿನೇಷನ್ ಮಾಡಿ ಹಾಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಅಗಲ ಇದೆ, ಅಷ್ಟು ಬಿಟ್ಟೆ ಉದ್ದ ಎಲ್ಲ ಸಾಕಾಗ್ಬೋದು. ಇರಲಿ ಬಿಡು, ನನಗೂ ಯಾಕೋ ಇಷ್ಟ ಆಯಿತು, ಮತ್ತು ಎಕ್ಸ್ಚೇಂಜ್ ಮಾಡೋ ಮನಸ್ಸಿರಲಿಲ್ಲ, ಹೇಗೂ ಬೆಳೆಯೋ ಮಕ್ಕಳಲ್ವ ಅಂತೇಳಿ ಇರಲಿ ಬಿಡು ಅಂತಂದೆ ನಾನು. ಚೆನ್ನಾಗಿದೆ, ಅಂದರೆ ಬಟನ್ಸ್ ಎಲ್ಲ ಒಳ್ಳೆ ಈ ವಯಸ್ಸಾದವ್ರು ಹಾಕ್ತಾರಲ್ಲ ಓಲೆ ಡಿಸೈನು ಆ ಥರ ಇದೆ ಬಟನ್ಸ್, ಒಳ್ಳೆ ಸೂಪರ್ಬಾಗಿ ಕಾಣುತ್ತೆ, ಚೆನ್ನಾಗಿದೆ. ಇದೊಂದು ಬಟನ್ ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಇದಕ್ಕೆ ನಾರ್ಮಲಿ ಈ ಥರ ಪ್ಯಾಂಟು ಕೊಟ್ಟಿದ್ದಾರೆ. ಸೊ ಇದನ್ನಾದರೂ ವೇರ್ ಮಾಡ್ಬೋದು, ಇಲ್ಲ ನಾನು ಫಸ್ಟ್ ತೋರಿಸಿದ್ನಲ್ಲ ಅದನ್ನಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು. ಓಕೆ ಗಾಯ್ಸ್, ಇಷ್ಟು ಬಟ್ಟೆ ತಂದಿದ್ದಾಳೆ ಅವಳೀಗ. ಏನೋ ನನಗೂ ಖುಷಿ ಆಯಿತು. ಸೊ ಹಂಗಾಗಿ ಇರಲಿ ಬಿಡು, ಸ್ವಲ್ಪ ದೊಡ್ಡದಾದ್ರೂ ಏನು, ಹೇಗೋ ಒಂದು ಮುಂದಕ್ಕೆ ಬೆಳೆ ಹುಡುಗ ಅಲ್ವ ಅಂದ್ಬಿಟ್ಟು ಓಕೆ ಅಂತೇಳಿ ಇಟ್ಕೊಂಡೆ. ಹಂಗಾಗಿ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಹಂಗಾಗಿ ತೋರಿಸಿದ್ದೀನಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಮರಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನನ್ನ ವೀಡಿಯೋಸ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವೀಡಿಯೋಸ್ನ ನೀವೇ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್.